ಶಿರಾ ತಾಲೂಕಿನಲ್ಲಿ ಕೋಲಾಹಲ ಎಬ್ಬಿಸಿದಂತಹ ಜೀನಿ ದಿಲೀಪ್ ಪ್ರಕರಣ. ಶಿರಾ ತಾಲೂಕಿನಾದ್ಯಂತ ಜೀನಿ ದಿಲೀಪ್ ಪರ ವಿರೋಧ ಚರ್ಚೆಗಳು ಆರಂಭವಾಗಿದೆ. ಶಿರಾದ ಸೋಷಿಯಲ್ ಮೀಡಿಯಾಗಳ ಪೇಜ್ಗಳಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಶಿರಾ ತಾಲೂಕಿನಲ್ಲಿ ಕೋಲಾಹಲ ಎಬ್ಬಿಸಿದಂತಹ ಜೀನಿ ದಿಲೀಪ್ ಪ್ರಕರಣ. ಶಿರಾ ತಾಲೂಕಿನಾದ್ಯಂತ ಜೀನಿ ದಿಲೀಪ್ ಪರ ವಿರೋಧಗಳು ಚರ್ಚೆಯಾಗ್ತಾ ಇದೆ. ಶಿರಾದ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಬರೀ ಇದ್ರದ್ದೇ ಚರ್ಚೆ. ಜೀನಿ ದಿಲೀಪ್ ವಿರುದ್ಧ ದಾಖಲಾದ ಪ್ರಕರಣದ ಹಿಂದೆ ಪಾಲಿಟಿಕ್ಸ್. ದಿಲೀಪ್ ಏಳ್ಗೆ ಸಹಿಸಲಾಗದೆ ಶಿರಾದ ಪ್ರಭಾವಿ ರಾಜಕಾರಣಿಗಳು ಮಸಲತ್ತು. ದಿಲೀಪ್ ಬಳಿ ಹಫ್ತಾಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಸ್ಥಳೀಯ ರಾಜಕಾರಣಿ, ಇದಕ್ಕೆ ದಿಲೀಪ್ ಒಪ್ಪದ ಕಾರಣ ಅಮಾಯಕಿಯನ್ನ ಬಳಸಿಕೊಂಡ್ರ ಆ ಒಂದು ರಾಜಕಾರಣಿ. ದಿಲೀಪ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿಸಿದ್ರ ಆ ಒಂದು ರಾಜಕಾರಣಿ. ಅವರ ಅಸಲಿಯತ್ತೇನು? ತುಮಕೂರು ಎಸ್ಪಿ ಅವರೇ ನೀವೇ ಹೇಳಬೇಕು. ಡಿವೈಎಸ್ಪಿ ಅವರೇ ಈ ಬಗ್ಗೆ ಸೂಕ್ತ ತನಿಖೆಯನ್ನ ನಡೆಸಿ ಆರೋಪ ಕುರಿತು ಸತ್ಯಾಸತ್ಯತೆಗಳು ಬಯಲು ಮಾಡಲೇಬೇಕು. ಎಸ್, ಜೀನಿ ದಿಲೀಪ್ ಏನ್ ಹೇಳಿದ್ದಾರೆ ಇದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ಪುಡಾರಿಗಳಿಂದ ಅಂದ್ರೆ ಏನು ರಾಜಕೀಯ ಪುಡಾರಿಗಳು, ಯಾಕೆಂದ್ರೆ ನಮ್ಮ ರಥಸಂದ್ರ ಗ್ರಾಮ ಪಂಚಾಯತಿಲಿ ಒಬ್ಬ ಮೆಂಬರು ಯುಗಾದಿ ಹಬ್ಬಕ್ಕೆ ಬಟ್ಟೆ ಬೇಕು ಅಂತಂದ್ರೆ ಗ್ರಾಮ ಪಂಚಾಯತಿ ದುಡ್ಡು ಬೇಕಾಯ್ತು ಅವನಿಗೆ. ಗ್ರಾಮ ಪಂಚಾಯತಿಲಿ ಮಕ್ಳಿಗೆ ಓದಿಸ್ಬೇಕು ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಅವ್ರ ಮನೆಗೆ ಏನಾನ ಬೇಕು ಅಂತ ಅಂದ್ರೆ ಪಂಚಾಯತಿ ದುಡ್ಡು ಬೇಕಾಯ್ತು. ನಮ್ಮ ಗ್ರಾಮ ಪಂಚಾಯತಿಲಿ ಅದಕ್ಕೆಲ್ಲ ಕಡಿವಾಣ ಹಾಕಿವಲ್ಲ, ಅವ್ರಿಗೆ ದುಡ್ಡು ತಿನ್ನಕ್ ಆಗ್ದಂಗಾಯ್ತು. ಇನ್ನೊಂದು ಅಂತಂದ್ರೆ ನಮ್ಮ ಜೀನಿ ಕಂಪ್ನಿಯಿಂದ ಮಾಡಿದಂತ ಒಂದು ಅಭಿವೃದ್ಧಿ ಕೆಲಸಕ್ಕೆ ಬಿಲ್ ತಗೊಂಡ್ರು. ಆ ಬಿಲ್ಲು ನಾವು ಮಾಡಿದ್ಕೆ ಯಾಕೆ ತಗೊಂಡಿದ್ದು ನೀವು ಅಂತ ಕೇಳಿದ್ಕೆ ಅವ್ರಿಗೆ ಬಂತು ಹೊಟ್ಟೆ ಉರಿ. ಅಂದ್ರೆ ಕೆಲವು ರಾಜಕಾರಣಿಗಳು ಜೀನಿ ಕಂಪ್ನಿಯವನು ಏನಾದ್ರೂ ಜಿಲ್ಲಾ ಪಂಚಾಯತಿಗೆ ಏನಾದ್ರೂ ಬಂದ್ರೆ ಅಭಿವೃದ್ಧಿ ಕೆಲಸಕ್ಕೆ ಜಾಸ್ತಿ ಒತ್ತು ಕೊಡ್ತಾನೆ, ನಮ್ಮನ್ನೆಲ್ಲ ತುಳಿದಾಕ್ತಾನೆ, ನಾವು ತಿನ್ನೋದಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಆ ಹುಡುಗಿನ ಮುಂದೆ ಬಿಟ್ಟು ವಿಡಿಯೋ ಮಾಡಿಸಿದ್ದಾರೆ. ರಾಜಕೀಯಗಳ ಪುಡಾರಿಗಳಿಂದ ಅಂದ್ರೆ ಏನು ರಾಜಕೀಯ ಪುಡಾರಿಗಳು, ಯಾಕೆಂದ್ರೆ ನಮ್ಮ ರಥಸಂದ್ರ ಗ್ರಾಮ ಪಂಚಾಯತಿಲಿ ಒಬ್ಬ ಮೆಂಬರು ಯುಗಾದಿ ಹಬ್ಬಕ್ಕೆ ಬಟ್ಟೆ ಬೇಕು ಅಂತಂದ್ರೆ ಗ್ರಾಮ ಪಂಚಾಯತಿ ದುಡ್ಡು ಬೇಕಾಯ್ತು ಅವನಿಗೆ. ಗ್ರಾಮ ಪಂಚಾಯತಿಲಿ ಮಕ್ಳಿಗೆ ಓದಿಸ್ಬೇಕು ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಅವ್ರ ಮನೆಗೆ ಏನಾನ ಬೇಕು ಅಂತ ಅಂದ್ರೆ ಪಂಚಾಯತಿ ದುಡ್ಡು ಬೇಕಾಯ್ತು. ನಮ್ಮ ಗ್ರಾಮ ಪಂಚಾಯತಿಲಿ ಅದಕ್ಕೆಲ್ಲ ಕಡಿವಾಣ ಹಾಕಿವಲ್ಲ, ಅವ್ರಿಗೆ ದುಡ್ಡು ತಿನ್ನಕ್ ಆಗ್ದಂಗಾಯ್ತು. ಇನ್ನೊಂದು ಅಂತಂದ್ರೆ ನಮ್ಮ ಜೀನಿ ಕಂಪ್ನಿಯಿಂದ ಮಾಡಿದಂತ ಒಂದು ಅಭಿವೃದ್ಧಿ ಕೆಲಸಕ್ಕೆ ಬಿಲ್ ತಗೊಂಡ್ರು. ಆ ಬಿಲ್ಲು ನಾವು ಮಾಡಿದ್ಕೆ ಯಾಕೆ ತಗೊಂಡಿದ್ದು ನೀವು ಅಂತ ಕೇಳಿದ್ಕೆ ಅವ್ರಿಗೆ ಬಂತು ಹೊಟ್ಟೆ ಉರಿ. ಅಂದ್ರೆ ಕೆಲವು ರಾಜಕಾರಣಿಗಳು ಜೀನಿ ಕಂಪ್ನಿಯವನು ಏನಾದ್ರೂ ಜಿಲ್ಲಾ ಪಂಚಾಯತಿಗೆ ಏನಾದ್ರೂ ಬಂದ್ರೆ ಅಭಿವೃದ್ಧಿ ಕೆಲಸಕ್ಕೆ ಜಾಸ್ತಿ ಒತ್ತು ಕೊಡ್ತಾನೆ, ನಮ್ಮನ್ನೆಲ್ಲ ತುಳಿದಾಕ್ತಾನೆ, ನಾವು ತಿನ್ನೋದಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಆ ಹುಡುಗಿನ ಮುಂದೆ ಬಿಟ್ಟು ವಿಡಿಯೋ ಮಾಡಿಸಿದ್ದಾರೆ. ರಾಜಕೀಯಗಳ ಪುಡಾರಿಗಳಿಂದ ಅಂದ್ರೆ ಏನು ರಾಜಕೀಯ ಪುಡಾರಿಗಳು, ಯಾಕೆಂದ್ರೆ ನಮ್ಮ ರಥಸಂದ್ರ ಗ್ರಾಮ ಪಂಚಾಯತಿಲಿ ಒಬ್ಬ ಮೆಂಬರು ಯುಗಾದಿ ಹಬ್ಬಕ್ಕೆ ಬಟ್ಟೆ ಬೇಕು ಅಂತಂದ್ರೆ ಗ್ರಾಮ ಪಂಚಾಯತಿ ದುಡ್ಡು ಬೇಕಾಯ್ತು ಅವನಿಗೆ. ಗ್ರಾಮ ಪಂಚಾಯತಿಲಿ ಮಕ್ಳಿಗೆ ಓದಿಸ್ಬೇಕು ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಅವ್ರ ಮನೆಗೆ ಏನಾನ ಬೇಕು ಅಂತ ಅಂದ್ರೆ ಪಂಚಾಯತಿ ದುಡ್ಡು ಬೇಕಾಯ್ತು. ನಮ್ಮ ಗ್ರಾಮ ಪಂಚಾಯತಿಲಿ ಅದಕ್ಕೆಲ್ಲ ಕಡಿವಾಣ ಹಾಕಿವಲ್ಲ, ಅವ್ರಿಗೆ ದುಡ್ಡು ತಿನ್ನಕ್ ಆಗ್ದಂಗಾಯ್ತು. ಇನ್ನೊಂದು ಅಂತಂದ್ರೆ ನಮ್ಮ ಜೀನಿ ಕಂಪ್ನಿಯಿಂದ ಮಾಡಿದಂತ ಒಂದು ಅಭಿವೃದ್ಧಿ ಕೆಲಸಕ್ಕೆ ಬಿಲ್ ತಗೊಂಡ್ರು. ಆ ಬಿಲ್ಲು ನಾವು ಮಾಡಿದ್ಕೆ ಯಾಕೆ ತಗೊಂಡಿದ್ದು ನೀವು ಅಂತ ಕೇಳಿದ್ಕೆ ಅವ್ರಿಗೆ ಬಂತು ಹೊಟ್ಟೆ ಉರಿ. ಅಂದ್ರೆ ಕೆಲವು ರಾಜಕಾರಣಿಗಳು ಜೀನಿ ಕಂಪ್ನಿಯವನು ಏನಾದ್ರೂ ಜಿಲ್ಲಾ ಪಂಚಾಯತಿಗೆ ಏನಾದ್ರೂ ಬಂದ್ರೆ ಅಭಿವೃದ್ಧಿ ಕೆಲಸಕ್ಕೆ ಜಾಸ್ತಿ ಒತ್ತು ಕೊಡ್ತಾನೆ, ನಮ್ಮನ್ನೆಲ್ಲ ತುಳಿದಾಕ್ತಾನೆ, ನಾವು ತಿನ್ನೋದಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಆ ಎಸ್, ಶಿರಾ ತಾಲೂಕಿನಲ್ಲಿ ಈ ಒಂದು ಕೋಲಾಹಲ ಎಬ್ಬಿದೆ. ಈ 2-3 ದಿನಗಳಿಂದ ಜೀನಿ ದಿಲೀಪ್ ಅವರ ಪರವಿರೋಧಗಳ ಚರ್ಚೆಗಳು ಕೂಡ ನಡೀತಾ ಇದೆ. ಶಿರಾದ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಅದರದ್ದೇ ಚರ್ಚೆಯಾಗಿದೆ. ಜೀನಿ ಎನ್ನುವಂತಹ ದೊಡ್ಡ ಕಂಪನಿಯನ್ನ ಸ್ಥಾಪನೆ ಮಾಡಿ ಅದೆಷ್ಟೋ ಜನಗಳಿಗೆ, ಅಲ್ಲಿರುವಂತಹ ಸ್ಥಳೀಯ ಜನರಿಗೆ ಉದ್ಯೋಗವನ್ನ ಕೊಟ್ಟಿದ್ದಾರೆ ಜೀನಿ ದಿಲೀಪ್ ಅವರು. ಜೆನಿ ದಿಲೀಪ್ ಅವರು ಅದೆಷ್ಟೋ ಮನೆಯ ದೀಪ
ಅಂತಾನೆ ಹೇಳಬಹುದು. ಅಲ್ಲಿರುವಂತಹ ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಎಲ್ರಿಗೂ ಕೂಡ ಕೆಲಸವನ್ನ ಕೊಟ್ಟಿರುವಂಥವ್ರು. ಅವರ ವಿರುದ್ಧವಾಗಿ ಒಂದು ಪ್ರಕರಣ ದಾಖಲೆಯಾಗಿತ್ತು. ಒಂದು ಹೆಣ್ಣು ಮಗಳು, ಅದರಲ್ಲೂ ಕೂಡ ಯುವತಿ, ಅದರಲ್ಲೂ ಕೂಡ ಮಹಿಳೆ, ಆಕೆ ಹೇಳಿದ್ಲು ನನ್ನನ್ನ ಅವರು ಶೆಡ್ಡಿಗೆ ಕರೆದಿದ್ರು ಎನ್ನುವಂತಹ ವಿಚಾರಗಳನ್ನು ಕೂಡ ಮಾತನಾಡಿದ್ರು. ಅದಕ್ಕೆ ದಿಲೀಪ್ ಅವರು ಎಕ್ಸ್ಪ್ಲನೇಷನ್ ಕೂಡ ನಮ್ಮ ಫ್ರೀಡಮ್ ಟಿವಿಗೆ ಕೊಟ್ಟಿದ್ರು. ಏನು ಅಂತಂದ್ರೆ ಅವರು ಫೋನೋದಲ್ಲಿದ್ರು ಫ್ರೀಡಮ್ ಟಿವಿಯಲ್ಲಿ. ಏನು, ನಾನು ಆ ಕೆಲಸಗಳನ್ನ ಮಾಡಿದ್ದೆ ಹೌದಾದ್ರೆ CCTVಯಲ್ಲಿ ಅದು ಇರುತ್ತೆ, ಎಲ್ಲಾ ಕಡೆಗೂ CCTV ಇದೆ, ಎಲ್ಲಾ ಶೆಡ್ಗಳಲ್ಲೂ ಕೂಡ CCTV ಇದೆ ಎನ್ನುವಂಥದ್ದನ್ನ ದಿಲೀಪ್ ಅವ್ರು ಮಾತನಾಡಿದ್ರು. ದಿಲೀಪ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ನನ್ನ ಏಳ್ಗೆಯನ್ನ ಸಹಿಸದೆ ಶಿರಾದ ಪ್ರಭಾವಿ ರಾಜಕಾರಣಿ ಮಸಲತ್ತನ ಮಾಡಿದ್ದಾರೆ. ಹಫ್ತಾಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಸ್ಥಳೀಯ ರಾಜಕಾರಣಿ ಇದಕ್ಕೆ ಒಪ್ಪದಂತಹ ಕಂಪನಿಯ ದಿಲೀಪ್